ಕರ್ನಾಟಕ ಮಾದರ ಮಹಾಸಭಾ ವತಿಯಿಂದ ತುರ್ತು ಸಭೆ ನಡೆಯಿತು. ಶನಿವಾರ ದಿನಾಂಕ 27/9/2025ರಂದು ಮಹಾದೇವಿ ದೇಸಾಯಿ ಸಭಾಂಗಣದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರ ಕುರಿತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಮುಖಂಡರ ಸಭೆಯು ನಡೆಯಿತು. ತಾವು ಯಾವುದೇ ಧರ್ಮಕ್ಕೆ ಸೇರಿದವರಾಗಿರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧ ಇರಲಿ, ತಮ್ಮ ಮೂಲ ಜಾತಿ ಮಾದಿಗಂತ ನೋಂದಣಿ ಮಾಡಿದಾಗ ಮಾತ್ರ ಸರಿಯಾದ ನ್ಯಾಯ ಸಿಗುತ್ತದೆ. ಬೇರೆ ಸಮುದಾಯದ ಹೆಸರಿನಲ್ಲಿ ನೋಂದಣಿ ಮಾಡಿದರೆ ನಿಮಗೆ ನ್ಯಾಯ ಸಿಗುವುದಿಲ್ಲ. 1925ರಲ್ಲಿ ಸ್ಥಾಪನೆಗಳಾದ ಎಕೆ ಆದಿ ಕರ್ನಾಟಕ, ಎಡಿ ಆದಿ ಆಂಧ್ರ, ಎಎ ಆದಿ ದ್ರಾವಿಡ ಈ ಜಾತಿ ಪ್ರಮಾಣ ಪತ್ರಗಳ ಬಗೆಹರಿಸಬೇಕೆಂದರೆ ನಾವು ಸಮೀಕ್ಷೆಯಲ್ಲಿ ನಾವು ಮಾದಿಗ ಅಂತ ಬರೆಸಬೇಕು. ಜೊತೆಗೆ ಮಾದಿಗ ಜಾತಿಯ ಕುಲ ಬಾಂಧವರು ಬಹುತೇಕ ಕ್ರಿಶ್ಚಿಯನ್ ಆಗಿದ್ದಾರೆ. ಅವರು ನಮ್ಮ ಮೂಲ ಕುಲ ಬಾಂಧವರು. ಜಾತಿ ಸಮೀಕ್ಷೆ ಜಾಗೃತವಾಗಿದ್ದಾರೆ ಎಂದು ಪರಿಶೀಲನೆ ಮಾಡಿ ಮಾದಿಗ ಜಾತಿ ಬರೆಸಿ ಅಂತ ಬರಲಿ ಮನವೊಲಿಸಬೇಕೆನ್ನುವುದನ್ನು ಸಭೆಯಲ್ಲಿ ತಿಳಿಸಿದರು. ಪರಿಶಿಷ್ಟ ಜಾತಿಯು 101 ಜಾತಿಗಳ ಮೂಲ ಸಮುದಾಯದ ಜಾತಿ ನೋಂದಾಯಿಸಬೇಕು. ಇದು ನಮ್ಮ ಸರ್ಕಾರದ ಬದ್ಧತೆ ಮತ್ತು ನಮ್ಮ ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ನಮಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಮೀಸಲಾತಿ ಅನುಸಾರವಾಗಿ ಹಂಚಿಕೆ ಮಾಡಲಾಗಿದೆ. ತಾವು ಚುನಾವಣೆಯಲ್ಲಿ ಗೆಲ್ಲುವಂತಹ ಶಕ್ತಿಯನ್ನು ಹೊಂದಿರಬೇಕು. ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ. ರಾಜಕೀಯಕ್ಕೆ ಇಲ್ಲಿ ಪ್ರವೇಶವಿಲ್ಲ. ನಾನು ಸರ್ಕಾರದ ಭಾಗ ಆದರೆ ಸಮುದಾಯದ ಹಿತದೃಷ್ಟಿಯಿಂದ ಕರೆ ನೀಡ್ತಾ ಇದ್ದೇನೆ. ತಾವೆಲ್ಲರೂ ಮಾದಿಗ ಅಂತ ಬರೆಸಬೇಕು. ತಾವು ಜನಸಂಖ್ಯೆಯಲ್ಲಿ ನಿಮ್ಮ ಯಶಸ್ಸು ತೋರಿಸಬೇಕು. ದಯವಿಟ್ಟು ಎಚ್ಚರಿಕೆಯಿಂದ ನೋಂದಣಿ ಮಾಡಿಸಬೇಕು ಅಂತ ತಿಳಿಸಿದರು. ಸಭೆಯಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಮಾಜಿ ಸಚಿವ ಎಚ್ ಆಂಜನೇಯ, ಮಾಜಿ ಸಂಸದ ಚಂದ್ರಪ್ಪ, ನಿವೃತ್ತ ಐಎಎಸ್ ಅಧಿಕಾರಿಗಳು ಅನಿಲ್ ಕುಮಾರ್, ದೊಡ್ಡೇರಿ ವೆಂಕಟೇಶ್, ಭೀಮಾಶಂಕರ್, ಮಾತಂಗ ಫೌಂಡೇಶನ್ ಅಧ್ಯಕ್ಷ ಲೋಕೇಶ್, ಕೋಗಿಲು ವೆಂಕಟೇಶ್, ಓ ಶಂಕರ್, ಬಿ ಕೆ ಶಿವಪ್ಪ, ವಿಜಯಸಿಂಹ, ಪೌರ ಕಾರ್ಮಿಕರ ಮುಖಂಡರುಗಳಾದ ಬುಂಡಾರಿ ಮಾಲಕೊಂಡಯ್ಯ, ಬಿಎಂ ಸುರೇಶ್ ಬಾಬು, ನಾರಾಯಣಸ್ವಾಮಿ, ಎಂಸಿ ಶ್ರೀನಿವಾಸ್ ಹಾಗೂ ಸಮುದಾಯದ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸಾಕೆ ನಾರಾಯಣ, ಬೆಂಗಳೂರು. ಇದು ಸಮಾಜಕ್ಕೆ ಕೆಲಸ ಮಾಡ್ತಕ್ಕಂಥದ್ದ ಹೇಳ್ರಿ. ಬಹಳ ಜನ ಇವತ್ತು ಕುಂತಿದ್ರಿ, ಎಲ್ಲರೂ ಇವತ್ತು ಕುಂತ್ಬಿಟ್ಟು ಎಲ್ಲ ಪಾಪ ಕೆ ಎಚ್ ಮುನಿಯಪ್ಪ ಮತ್ತು ಏನಾರನ್ಸಮ್ ಅವ್ರ ಮುಂದೆ ಹೇಳ್ಕೊಡ್ತೀವಿ, ನಾವೆಲ್ಲ ನಾಳೆ ಸಮೀಕ್ಷೆ ಮಾಡ್ತೀವಿ ಅಂತ. ಯಾರು ಯಾವ ಕಾಲನಿ ತಗೊಂತೀರಿ, ಯಾರು ಯಾವ ಕ್ಷೇತ್ರ ತಗೊಂತೀರಿ? 28 ವಿಧಾನಸಭಾ ಕ್ಷೇತ್ರದಿದೆ. 28 ವಿಧಾನಸಭಾ ಕ್ಷೇತ್ರ 188 BPMP ವಾರ್ಡ್ಗಳಿದ್ದಾವೆ, ಹಳೆ ವಾರ್ಡ್ಗಳು. ಯಾವ ವಾರ್ಡ್ ಯಾರು ತಗೊಂತಾರೆ? ಯಾರು ತಗೊಳ್ಳೋದು ಜವಾಬ್ದಾರಿ? ಇಲ್ಲೇನೋ ಬಂದುವಪ್ಪ ಅವ್ರು ಕಾಫಿ ಕೊಡಿಸ್ರು, ಬೇಡಿಕೆ ಮಾಡಿದ್ರು, ಇವತ್ತಿಗೂ ಸರ್ಕಾರ ರಜೆಯಲ್ಲಿ ಎಲ್ಲ ಬಂದು ಕುಂತ್ಕೊಂಡ್ರೆ ಮಾತಾಡೋದು ಹೋದ್ವಿ. ನಾಳೆ ಸಮೀಕ್ಷೆಗೆ ಯಾರು ಹೋಗೋದು? ನಾಳೆ ಸಮೀಕ್ಷೆ ಹೋಗೋದು. ಅದಕ್ಕೆ ಯಾರನ್ನೂ ಕೂಡ ನಾನು ಮನಸ್ಸು ನೋವು ಮಾಡಿಸ್ಬೇಕಂತ ಮಾತಾಡ್ತಾ ಇಲ್ಲ. ದಯವಿಟ್ಟು 28 ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 7-8 ವಾರ್ಡ್ಗಳು ಬರ್ತವೆ. ಪ್ರತಿಯೊಬ್ಬ ನಾಯಕರು ಒಂದೊಂದು 7-8 ವಾರ್ಡ್ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಾನು ಶಿವಾಜಿನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ರಾಮಸಾಂಪಾಲ್ಯ ವಾರ್ಡ್, ಆ ವಾರ್ಡಲ್ಲಿ ನಾನು ಕೆಲಸ ಮಾಡೋಕ್ಕಾಗೋದು. ಇಡೀ ಶಿವಾಜಿನಗರ ಕ್ಷೇತ್ರ ನಾನು ಕೆಲಸ ಮಾಡ್ತೀನಿ ಅಂದರೆ ಇಡೀ ಶಿವಾಜಿನಗರದಲ್ಲಿ 32 ಕಾಲೋನಿಗಳಿದ್ದಾವೆ. 32 ಕಾಲೋನಿಯಲ್ಲಿ 7 ದಿವಸ ಮಾಡ್ಲಿಕ್ಕೆ ಸಾಧ್ಯನಾ? ಆಗುತ್ತಾ? ನಾನೇನು ಹೋಗ್ಬಿಟ್ಟು ಹೋಗ್ತೀನಿ, ಸರ್ ಶಿವಾಜಿನಗರ ಮಾಡಿಬಿಡ್ತೀನಿ ಸರ್ ಅಂತ ಅವ್ರ ಹತ್ರ ಶಬಾಸ್ಗಿರಿ ತಗೊಳ್ಳಿಕ್ಕೆ. ಅಲ್ಲಿ ಕೆಲಸ ಆಗ್ಬೇಕಲ್ಲ. ಕೆಲಸ ಆಗೋದು ನೋಡಿ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು. ಇದಕ್ಕೆ ಮುಂಚೆ ಮೀಸಲಾತಿ ಬರ್ತೀನಿ. ನಾನು ಕೂಡ ಮಾದಿಗ ದಂಡೋರ ಸಂಘಟನೆಯಲ್ಲಿ 30 ವರ್ಷ ದುಡಿದಿದ್ದೀನಿ. ಆ ನೋವು ಹೆಂಗಿದೆ ಅಂತ ನಮ್ಗೆ ಕಷ್ಟಪಟ್ಟಿದ್ದೇವೆ. ನಾವು ನಮ್ಮ ಚೆನ್ನಾಗಿ ಅನುಭವಿಸ್ತೀವಿ. ಇಲ್ಲೇ ಕೂಡ ನನ್ನ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಅನೇಕ ಜನರು ಆ ರೀತಿ ಇವತ್ತು ಎಲ್ಲ ಕಷ್ಟಪಟ್ಟು ಬಂದಿದ್ದೀವಿ. ಈ ಕಷ್ಟ ಬಂದು ಒಂದು ರೀತಿ ಸಂಘ ಸಂಸ್ಥರು ಹೋರಾಟ ಮಾಡಿದರೆ, ಇನ್ನೊಂದು ರೀತಿ ಹೋರಾಟ ಮಾಡ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರು ನಾವೆಲ್ಲರೂ ಕೂಡ ಎಂದೂ ಕೂಡ ಮಾದಿಗ ಇತಿಹಾಸ ಪುಸ್ತಕದಲ್ಲಿ ಅವ್ರು ಇರ್ತಾರೆ. ಯಾಕಂದ್ರೆ ಕೋರ್ಟಲ್ಲಿ ಮಾಜಿ ಕೇಂದ್ರ ಮಂತ್ರಿಗಳಾದ ನಾರಾಯಣಸ್ವಾಮಿ ಸರ್ ಅವರೇ ಮತ್ತು ಚಂದ್ರಪ್ಪರವರೇ ಮತ್ತು IAS ಅಧಿಕಾರಿಗಳಾದ ಅನಿಲ್ ಕುಮಾರ್ ಸಾಹೇಬ್ರೆ, ಲಕ್ಷ್ಮೀನಾರಾಯಣ ಸಾಹೇಬ್ರೆ, ಮುಡಿಬಿ ಸಾಹೇಬ್ರೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಕಾರ್ಮಿಕ ಮುಖಂಡರು ಮತ್ತು ಇದು ಸಮಾಜಕ್ಕೆ ಕೆಲಸ ಮಾಡ್ತಕ್ಕಂಥದ್ದ ಹೇಳ್ರಿ. ಬಹಳ ಜನ ಇವತ್ತು ಕುಂತಿದ್ರಿ, ಎಲ್ಲರೂ ಇವತ್ತು ಕುಂತ್ಬಿಟ್ಟು ಎಲ್ಲ ಪಾಪ ಕೆ ಎಚ್ ಮುನಿಯಪ್ಪ ಮತ್ತು ಏನಾರನ್ಸಮ್ ಅವ್ರ ಮುಂದೆ ಹೇಳ್ಕೊಡ್ತೀವಿ, ನಾವೆಲ್ಲ ನಾಳೆ ಸಮೀಕ್ಷೆ ಮಾಡ್ತೀವಿ ಅಂತ. ಯಾರು ಯಾವ ಕಾಲನಿ ತಗೊಂತೀರಿ, ಯಾರು ಯಾವ ಕ್ಷೇತ್ರ ತಗೊಂತೀರಿ? 28 ವಿಧಾನಸಭಾ ಕ್ಷೇತ್ರದಿದೆ. 28 ವಿಧಾನಸಭಾ ಕ್ಷೇತ್ರ 188 BPMP ವಾರ್ಡ್ಗಳಿದ್ದಾವೆ, ಹಳೆ ವಾರ್ಡ್ಗಳು. ಯಾವ ವಾರ್ಡ್ ಯಾರು ತಗೊಂತಾರೆ? ಯಾರು ತಗೊಳ್ಳೋದು ಜವಾಬ್ದಾರಿ? ಇಲ್ಲೇನೋ ಬಂದುವಪ್ಪ ಅವ್ರು ಕಾಫಿ ಕೊಡಿಸ್ರು, ಬೇಡಿಕೆ ಮಾಡಿದ್ರು, ಇವತ್ತಿಗೂ ಸರ್ಕಾರ ರಜೆಯಲ್ಲಿ ಎಲ್ಲ ಬಂದು ಕುಂತ್ಕೊಂಡ್ರೆ ಮಾತಾಡೋದು ಹೋದ್ವಿ. ನಾಳೆ ಸಮೀಕ್ಷೆಗೆ ಯಾರು ಹೋಗೋದು? ನಾಳೆ ಸಮೀಕ್ಷೆ ಹೋಗೋದು. ಅದಕ್ಕೆ ಯಾರನ್ನೂ ಕೂಡ ನಾನು ಮನಸ್ಸು ನೋವು ಮಾಡಿಸ್ಬೇಕಂತ ಮಾತಾಡ್ತಾ ಇಲ್ಲ. ದಯವಿಟ್ಟು
28 ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 7-8 ವಾರ್ಡ್ಗಳು ಬರ್ತವೆ. ಪ್ರತಿಯೊಬ್ಬ ನಾಯಕರು ಒಂದೊಂದು 7-8 ವಾರ್ಡ್ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಾನು ಶಿವಾಜಿನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ರಾಮಸ್ವಾಮಿ ಪಾಲ್ಯ ವಾರ್ಡ್, ಆ ವಾರ್ಡಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ. ಇಡೀ ಶಿವಾಜಿನಗರ ಕ್ಷೇತ್ರ ನಾನು ಕೆಲಸ ಮಾಡ್ತೀನಿ ಅಂದರೆ ಇಡೀ ಶಿವಾಜಿನಗರದಲ್ಲಿ 32 ಕಾಲೋನಿಗಳಿದ್ದಾವೆ. 32 ಕಾಲೋನಿ 7 ದಿವಸ ಮಾಡ್ಲಿಕ್ಕೆ ಸಾಧ್ಯನಾ? ಆಗುತ್ತಾ? ನಾನೇನು ಹೋಗ್ಬಿಟ್ಟು ಹೋಗ್ತೀನಿ ಸರ್ ಶಿವಾಜಿನಗರ ಮಾಡ್ಬಿಡ್ತೀನಿ ಸರ್ ಅಂತ ಅವ್ರ ಹತ್ರ ಶಬಾಸ್ಗಿರಿ ತಗೊಳ್ಳಿಕ್ಕೆ. ಅಲ್ಲಿ ಕೆಲಸ ಆಗ್ಬೇಕಲ್ಲ. ಕೆಲಸ ಆಗೋದು ನೋಡಿ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು. ಇದಕ್ಕೆ ಮುಂಚೆ ಮೀಸಲಾತಿ ಬರ್ತೀನಿ. ನಾನು ಕೂಡ ಮಾದಿಗ ದಂಡವರ ಸಂಘಟನೆಯಲ್ಲಿ 30 ವರ್ಷ ದುಡಿದಿದ್ದೀನಿ. ಆ ನೋವು ಹೆಂಗಿದೆ ಅಂತ ನಮ್ಗೆ ಕಷ್ಟಪಟ್ಟಿದ್ದೇವೆ. ನಾವು ನಮ್ಮ ಚೆನ್ನಾಗಿ ಅನುಭವಿಸ್ತೀವಿ. ಇಲ್ಲೇ ಕೂಡ ನನ್ನ ಒಟ್ಟಿಗೆ ಕೆಲಸ ಮಾಡ್ತಕ್ಕ ಅನೇಕ ಜನರು ಆ ರೀತಿ ಇವತ್ತು ಎಲ್ಲ ಕಷ್ಟಪಟ್ಟು ಬಂದಿದ್ದೀವಿ. ಈ ಕಷ್ಟ ಬಂದು ಒಂದು ರೀತಿ ಸಂಸ್ಥರು ಹೋರಾಟ ಮಾಡಿದರೆ, ಇನ್ನೊಂದು ರೀತಿ ಹೋರಾಟ ಮಾಡ್ತಕ್ಕಂಥ ಎ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಕೂಡ ಎಂದೂ ಕೂಡ ಮಾದಿಗ ಇತಿಹಾಸ ಪುಸ್ತಕದಲ್ಲಿ ಅವ್ರು ಇರ್ತಾರೆ. ಯಾಕಂದ್ರೆ ಕೋರ್ಟಲ್ಲಿ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಪೌರ ಕಾರ್ಮಿಕರು ಮಾದಿಗರಂತ ಬಳಸ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಬಳಸ್ತಾ ಇರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಜನ ಕನ್ವೆಂಟಲ್ ಕ್ರಿಶ್ಚಿಯನ್ ಆಗಿದ್ದಾರೆ. ಅವ್ರನ್ನ ಯಾವ ರೀತಿ ತಗೋಬೇಕು ಅನ್ನೋದು ನಮ್ಮಲ್ಲಿ ಇನ್ನೂ ಕೂಡ 1.5 ಗಂಟೆಯಲ್ಲಿ ಒಂದು ನಿಮಿಷ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ. ಇವತ್ತು ಬೆಂಗಳೂರು ಮಹಾಪಟ್ಟಣದಲ್ಲಿ 1780 ಕೊಳಚೆ ಪ್ರದೇಶಗಳಿವೆ. ಘೋಷಣೆ ಆಗಿರತಕ್ಕಂಥ ಕೊಳಚೆ ಪ್ರದೇಶಗಳು 530 ಕೊಳಚೆ ಪ್ರದೇಶಗಳಿದ್ದಾವೆ. BBMP ಕೊಳಚೆ ಪ್ರದೇಶಗಳು 78 ಇದ್ದಾವೆ. ಏಕೈಕ ಕಾಲೋನಿಗಳು 300 ಚಿಲ್ಲರೆಗಳಿದ್ದಾವೆ. ಒಟ್ಟಾರೆ ಸೇರಿ ಬೆಂಗಳೂರು ಮಹಾಪಟ್ಟಣದಲ್ಲಿ ಇರ್ತಕ್ಕಂಥವರು ಸ್ಲಮ್ಗಳೆಲ್ಲ ಸೇರಿ 1778 ಇರೋದ್ರಿಂದ ಪ್ರತಿಯೊಂದು ಕೊಳಚೆ ಪ್ರದೇಶದಲ್ಲಿ ಒಂದೊಂದು ಚರ್ಚ್, 1 ಚರ್ಚ್, 2 ಚರ್ಚ್, 3 ಚರ್ಚ್ಗಳು. ಆ ಚರ್ಚ್ಗಳಿಗೆಲ್ಲರೂ ಕೂಡ ಕನ್ವೆಂಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಮ್ಮ ಮಾದಿಗ ಸಮುದಾಯದವರೇ. ಈಗ ಮೊನ್ನೆ ಮೇ ತಿಂಗಳಲ್ಲಿ ನಾಗಮೋಹನ್ ದಾಸ್ ಸಮೀಕ್ಷೆಯಲ್ಲಿ ಅವರೆಲ್ಲರೂ ಕೂಡ ಭಾಳ ಜನ ಬರ್ಸಿಲ್ಲ. ಕಾರಣ ಏನಂತ ಹೇಳಿದ್ರೆ ಕ್ರಿಶ್ಚಿಯನ್ ಅನ್ನೋದು ಅವ್ರಿಗೆ ಆ ಒಂದು ಪದ, ಹಿಂದೂ ಅನ್ನೋ ಪದ ಅಡ್ಡ ಬಂದು ಭಾಳ ಜನ ಬಳಸಿಲ್ಲ. ಅಷ್ಟೊಂದು ಜನ ಬರ್ಸವ್ರೆ. ಈಗೇನಾದರೂ ನಾವು ಅವ್ರನ್ನೆಲ್ಲರೂ ಕೂಡ ಈಗ ನಾವೆಲ್ಲರೂ ಬಂದು ಇಲ್ಲೆಲ್ಲ ಪೌರ ಕಾರ್ಮಿಕ ಸಂಘದವ್ರು ಸೇರಿದ್ದೀವಿ. ಮುಂದೆ ಎಲ್ಲ ಚರ್ಚಲ್ಲಿ ಇರ್ತಕ್ಕಂಥ ಪಾಸ್ಟರ್ಗಳನ್ನ ಒಂದು ಸಭೆ ಮಾಡಿದ್ರೆ ನಮ್ಮ ಸಮೀಕ್ಷೆ ರೈಸ್ ಆಗ್ತದೆ. ಇಲ್ಲಾಂದ್ರೆ ರೈಸ್ ಆಗೋದಿಲ್ಲ. ಇದ್ರ ಕಡೆ ಗಮನ ಕೊಡಬೇಕು. ನಾವೆಲ್ಲರೂ ಕೂಡ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿರೋದ. ಒಂದ್ಸಲ ನೀವೆಲ್ಲ ಬೇಜಾರು ಮಾಡ್ಕೊಂಡ್ರು ಕೂಡ ನನಗೆ ಚಿಂತೆ ಇಲ್ಲ. ಹೋದ ಬಾರಿ ಸಮೀಕ್ಷೆಯಲ್ಲಿ ಇಲ್ಲಿ ಮೇಸ್ತ್ರಿಗಳಿದ್ದಾರೆ, ನಾಯಕರುಗಳು ಇದ್ದಾರೆ. ಇವತ್ತು ಮುಖ್ಯವಾಗಿ ನಮ್ಮ ಸಮಾಜದ ಮುಖಂಡರು ಪ್ರತಿದಿನ ನಾನು ಸುಮಾರು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಈ ನಮ್ಮ ಸಮಾಜದ ಸಂಖ್ಯೆ ಜಾಸ್ತಿ ಇದ್ರೂ ಕೂಡ ನಾವು ಸಮೀಕ್ಷೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅದನ್ನ ಜಾಸ್ತಿ ಮಾಡ್ಬೇಕಂತ ಹೇಳಿ ಪದೇ ಪದೇ ಸಭೆಗಳು ಮಾಡ್ತಾನೆ ಇದ್ದಾರೆ. ಎಲ್ಲರೂ ಬರ್ತಾ ಇದ್ವಿ. ಆದರೆ ನಮ್ಮ ಹಿರಿಯರಿಗೆ ಅದರಲ್ಲಿ ಬೆಂಗಳೂರಿನಲ್ಲಿರುವ ಪೌರ ಕಾರ್ಮಿಕರ ಮೇಲೆ ಹೆಚ್ಚಿನ ಕಾಳಜಿ ಇದೆ. ನಾವು ಸುಮಾರು 3-4 ಲಕ್ಷ ಜನ ಇದ್ದೀವಿ ಅಂತ ಒಂದು ಅಂದಾಜಿದೆ. ಮೊನ್ನೆ ಸಮೀಕ್ಷೆಯಲ್ಲಿ ನಮಗೆ ಗೊತ್ತಿರೋ ಪ್ರಕಾರ 1-1.5 ಲಕ್ಷ ಒಳಗಡೆನೆ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ವಿ. ಇದನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ 7ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಇದೆ. ಈಗ ಲಾಸ್ಟ್ ಟೈಮ್ ಎಲ್ಲ ಅಣ್ಣ ತಮ್ಮಂದರೆ, ಅಕ್ಕ ತಂಗಿರೆ, ಇಲ್ಲಿ ನಾವು ಹಲವಾರು ನಮ್ಮ ಸಚಿವರಿದ್ದಾರೆ, ಮಾಜಿ ಸಚಿವರುಗಳು, IPS, IAS, KS ಎಲ್ಲರಿದ್ದೀರ. ನಾವು ಇಲ್ಲಿ ಕೂತಿರೋದು ಬರೀ ಲೀಡ್ರ್ ಇಲ್ಲ, ಕೆಳಗಡೆ ಕೂತಿರೋರು ಕೂಡ ಲೀಡ್ರ್. ಮಾದಿಗೆ ಅಂತ ನಾವೆಲ್ಲ ಏನು ಇವತ್ತು ಪೌರ ಕಾರ್ಮಿಕರ ವಿಶೇಷ ಸಭೆ ಕರೆದಿದ್ದೋ, ಮೊಟ್ಟ ಮೊದಲಿಗೆ ತಾವೆಲ್ಲರೂ ಕೂತಿರೋರಿಗೆ ಧನ್ಯವಾದ ತಿಳಿಸ್ತಾ ಇದ್ವಿ. ಯಾಕಂದರೆ ಪೌರ ಕಾರ್ಮಿಕರು ಬರೀ ಗುಡ್ಸೋಕೆ ಮಾತ್ರ ಇದ್ರು, ಆದರೆ ಇವತ್ತು ಸ್ಟೇಜ್ ಕೂದು ನಮ್ಮನ್ನು ಕರೆದು ಒಂದು ಗೌರವ ಕೊಟ್ಟಿದ್ದಕ್ಕೆ ತಾವೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ವಿ. ಅದೇ ರೀತಿ ಇನ್ಮೇಲೆ ನನ್ನ ಹೆಸರು BM. ನಾವೆಲ್ಲರೂ ಕೂಡ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿರೋದು. ಒಂದ್ಸಲ ನೀವೆಲ್ಲ ಬೇಜಾರು ಮಾಡ್ಕೊಂಡು ಕೂಡ ನನಗೆ ಚಿಂತೆ ಇಲ್ಲ. ಹೋದ ಬಾರಿ ಸಮೀಕ್ಷೆಯಲ್ಲಿ ಕೆಲವು ಜನ ಮಾತ್ರ ಬರೆಸ್ತರು, ಕೆಲವು ಜನ ಬರೀ ತಾಲೂಕು ಆಫೀಸು, DC ಆಫೀಸು, BBMP ಕಚೇರಿಯಲ್ಲಿ ಬಹಳ ಜನ ಇದ್ರು ನಾವು ನೋಡ್ತಾ ಇದ್ವಿ. ಇದು ಸಮಾಜಕ್ಕೆ ಕೆಲಸ ಮಾಡ್ತಕ್ಕಂಥದ್ದ ಹೇಳ್ರಿ. ಬಹಳ ಜನ ಇವತ್ತು ಇಲ್ಲಿ ಕುಂತಿದ್ರಿ.
ಎಲ್ಲರೂ ಇವತ್ತು ಕುಂತ್ಬಿಟ್ಟು ಎಲ್ಲ ಪಾಪ KH ಮುನಿಯಪ್ಪರು ಮತ್ತು A ನಾರಾಯಣ ಸ್ವಾಮಿ ಅವ್ರ ಮುಂದೆ ಹೇಳ್ಬಿಡ್ತೀವಿ ನಾವೆಲ್ಲ ನಾಳೆ ಸಮೀಕ್ಷೆ ಮಾಡ್ತೀವಿ ಅಂತಾರೆ. ಯಾರು ಯಾವ ಕಾಲನಿ ತಗೊಂತೀರಿ, ಯಾರು ಯಾವ ಕ್ಷೇತ್ರ ತಗೊಂತೀರಿ? 28 ವಿಧಾನಸಭಾ ಕ್ಷೇತ್ರದಿದೆ. 28 ವಿಧಾನಸಭಾ ಕ್ಷೇತ್ರ 188 BBMP ವಾರ್ಡ್ಗಳಿದ್ದಾವೆ, ಹಳೆ ವಾರ್ಡ್ಗಳು. ಯಾವ ವಾರ್ಡ್ ಯಾರು ತಗೊಂತಾರೆ? ಯಾರು ತಗೊಳ್ಳೋದು ಜವಾಬ್ದಾರಿ? ಇಲ್ಲೇನೋ ಬಂದ್ವಪ್ಪ ಅವ್ರು ಕಾಫಿ ಕೊಡಿದ್ರು, ಬೇಡಿಕೆ ಮಾಡಿದ್ರು, ಇವತ್ತೆಂಗೂ ಸರ್ಕಾರ ರಜೆ ಇದೆ, ಎಲ್ಲ ಬಂದು ಕುಂತ್ಕೊಂಡ್ರೆ ಮಾತಾಡೋದು ಹೋದ್ವಿ. ನಾಳೆ ಸಮೀಕ್ಷೆಗೆ ಯಾರು ಹೋಗೋದು? ನಾಳೆ ಸಮೀಕ್ಷೆ ಹೋಗೋದು. ಅದಕ್ಕೆ ಯಾರನ್ನು ಕೂಡ ನಾನು ಮನಸ್ಸು ನೋವು ಮಾಡಿಸ್ಬೇಕಂತ ಮಾತಾಡ್ತಾ ಇಲ್ಲ. ದಯವಿಟ್ಟು 28 ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 7-8 ವಾರ್ಡ್ಗಳು ಬರ್ತವೆ. ಪ್ರತಿಯೊಬ್ಬ ನಾಯಕರು ಒಂದೊಂದು 7-8 ವಾರ್ಡ್ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಾನು ಶಿವಾಜಿನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ರಾಮಸ್ವಾಮಿ ಪಾಲ್ಯ ವಾರ್ಡ್, ಆ ವಾರ್ಡಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ. ಇಡೀ ಶಿವಾಜಿನಗರ ಕ್ಷೇತ್ರ ನಾನು ಕೆಲಸ ಮಾಡ್ತೀನಿ ಅಂದರೆ ಇಡೀ ಶಿವಾಜಿನಗರದಲ್ಲಿ 32 ಕಾಲೋನಿಗಳಿದ್ದಾವೆ. 32 ಕಾಲೋನಿಯಲ್ಲಿ 7 ದಿವಸ ಮಾಡ್ಲಿಕ್ಕೆ ಸಾಧ್ಯನಾ? ಆಗುತ್ತಾ? ನಾನೇನು ಹೋಗ್ಬಿಟ್ಟು ಹೋಗ್ತೀನಿ, ಸರ್ ಶಿವಾಜಿನಗರ ಮಾಡಿಬಿಡ್ತೀನಿ ಸರ್ ಅಂತ ಅವ್ರ ಹತ್ರ ಶಬಾಸ್ಗಿರಿ ತಗೊಳ್ಳೋಕ್ಕೆ. ಅಲ್ಲಿ ಕೆಲಸ ಆಗಬೇಕಲ್ಲ. ಕೆಲಸ ಆಗೋದು ನೋಡಿ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು. ಇದಕ್ಕೆ ಮುಂಚೆ ಮೀಸಲಾತಿ ಬರ್ತೀವಿ. ನಾನು ಕೂಡ ಮಾದಿಗ ದಂಡೋರ ಸಂಘಟನೆಯಲ್ಲಿ 30 ವರ್ಷ ದುಡಿದಿದ್ದೀನಿ. ಆ ನೋವು ಹೆಂಗಿದೆ ಅಂತ ನಮ್ಗೆ ಕಷ್ಟಪಟ್ಟಿದ್ದೇವೆ, ನಾವು ನಮ್ಮ ಚೆನ್ನಾಗಿ ಅನುಭವಿಸ್ತೀವಿ, ಮಾಡಿದ್ದೀವಿ. ಅದಕ್ಕೆ ಸುಮಾರು 35-36 ಲಕ್ಷವರೆಗೂ ನಾವು ಈ ಸಾರಿ ಎಲ್ಲರೂ ಸರಿಯಾಗಿ ಕೆಲಸ ಮಾಡಿದ್ರೆ 40 ಲಕ್ಷದ ಮೇಲೆ ರೀಚ್ ಆಗ್ತೀವಿ. ಈಗ ನಾವು ಕಳೆದ ಬಾರಿ ಏನ್ ಮಾಡಿದ್ವಿ, ಈಗ ಪ್ರತಾಪ್ ಇದ್ದಾರೆ, ಶಿವ ಅವರೆಲ್ಲ ನಾವೆಲ್ಲ ಏರಿಯಾಗೆ ಹೋಗಿದ್ವಿ. ಅವರೆಲ್ಲ ನಮ್ಮ ಏರಿಯಾಗೆ ಬಂದಿದ್ರು. ಅಲ್ಲಿ ಬಹಳಷ್ಟು ನಮ್ಮ ಏರಿಯಾದ ಪರ್ಟಿಕ್ಯುಲರ್ಲಿ ಹೊಸಳ್ಳಿ ವಾರ್ಡಲ್ಲಿ ಬಹಳಷ್ಟು ಜನ ಮಾದಿಗರೇ ಗೊತ್ತಿರಲಿಲ್ಲ. ಅವರೆಲ್ಲ ಐಡೆಂಟಿಫೈ ಮಾಡಿ ಆ ಒಂದು ಸಮೀಕ್ಷೆ ಮಾಡಿ ಬಸ್ರು. ಈಗ ನಾವೆಲ್ಲ ಏನ್ ಮಾಡಿದ್ವಿ, ಬೇರೆ ಬೇರೆ ಏರಿಯಾಗೆ ಹೋಗಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ನಮ್ಮ ಜಾತಿಯ ಬಸ್ ಮನೆಯಲ್ಲ ಏಕೆಡಿ ಅಂತ ಬರ್ತದೆ, ಇದೆಲ್ಲ ತಪ್ಪು ಬರಿಬೇಡ್ರಿ ಅಂತ ಹೇಳಿ. ಯಾಕಂದ್ರೆ ಇದು ಸದಾಶಿವ ಆಗಿರುವ ಕಾಲದಲ್ಲಿ ಕೂಡ ನಾವೆಲ್ಲ ಸರ್ಕಾರಿ ಇಶ್ಯೂ ಮಾಡಿಸಿದ್ವಿ, ಅದು ಬರಿಬಾರ್ದು ಅಂತೇಳಿ ಅದು ಬರ್ಸಿದ್ವಿ. ಇದರಿಂದ ನಮ್ಗೆ ನಮ್ಮ ಸಂಖ್ಯೆ ಸಿಕ್ಕೋದಿಲ್ಲ ಕಾರಣಕ್ಕೋಸ್ಕರ ಒತ್ತು ಹೇಳಿ ಬರ್ಸಿದೀವಿ. ಈಗ ನಮ್ಮ ಬೆಂಗಳೂರಂತೂ, ನಮ್ಮ ಬೆಂಗಳೂರು ಇಡೀ ರಾಜ್ಯದಲ್ಲಿ ನಮ್ಮ ಪೌರ ಕಾರ್ಮಿಕರಂತೂ ಯಾವತ್ತು ಕೂಡ ಮಾದಿಗಂತಲೇ ಬರ್ಸೋದು. ಆದ್ರೆ ನಾವು ಕಂಡಾಗ ಅದರಲ್ಲಿ ಸುಮಾರು 10% ಮತಾಂತರ ಆಗಿದೆ ಕ್ರೈಸ್ತರಾಗಿ. ಕಳೆದ ಬಾರಿ ಅವರೆಲ್ಲ ಕ್ರೈಸ್ತರು ಅಂತ ಬರ್ಸ್ಬಿಟ್ಟಿದ್ದಾರೆ ಕೆಲವ್ರಿಗೆಲ್ಲ. ಆದ್ರೆ ನಾವು ಈ ಸಾರಿ ಪರ್ಟಿಕ್ಯುಲರ್ಲಿ ಅವರಿಗೆ ಮನದಟ್ಟು ಮಾಡಬೇಕು, ಮಾದಿಗೆ ಅಂತ ಬರೀರಿ. ಆಮೇಲೆ ಆದಾಯ ಸಾಧ್ಯವಾದಷ್ಟು ಧರ್ಮದ ಕಾಲದಲ್ಲಿ ಹಿಂದೂ ಅಂತ ಬರೀರಿ ಅಂತ ಅವ್ರನ್ನ ಮನವೊಲಿಸಬೇಕು. ಆಮೇಲೆ ಈಗಾಗಲೇ ನಾವೆಲ್ಲ ಬಹಳ ಹಿಂದೆ ನಮ್ಮ ಸಮುದಾಯದಲ್ಲಿ ಬರುವಂತ ಅಲೆಮಾರಿಗಳು ಸುಮಾರು 52 ಉಪಜಾತಿಗಳಲ್ಲಿ ಇರುವಂತ ಅಲೆಮಾರಿಗಳು, ಈಗ ಚಿಂದೋಳು ಇರ್ಬೋದು, ಮಾಸ್ಟಿಕ್ ಇರ್ಬೋದು, ದಕ್ಷಿಣಿಗೆ ಇರ್ಬೋದು, ಇವೆಲ್ಲರೂ ಕೂಡ ಅವ್ರ ಧರ್ಮದಲ್ಲಿ ಇದ್ದು ಅಂತ ಪರಿಸ್ಥಿತಿ ಕೂಡ ಮಾದಿಗ ಅಂತ ಪರಿಸ್ಥಿತಿ ಅವ್ರಿಗೆ ನಾವು ಸಜೆಸ್ಟ್ ಮಾಡಿ, ನೀವೆಲ್ಲ ನಮ್ಮ ಸಂಬಂಧಗಳೇ, ನಮ್ಮ ಅಧೀನದಲ್ಲಿ ನಮ್ಮ ಗುಂಪಿನಲ್ಲಿ ಬರ್ತೀರಾ, ನೀವು ಮಾದಿಗ ಅಂತ ಬರ್ಸ್ಬೇಕು ಅಂತೇಳಿ ಬರ್ಸಿದ್ವಿ. ಈ ಸರಿ ಕೂಡ ಅದೇ ರೀತಿ ಬರ್ಸ್ಬೇಕು. ಸೊ ಈ ಸರಿ ನಾವು ನಮಗಿರುವಂತ ಈ 10 ದಿವಸ ಈ ಹಿಂದೆ ಮಾಡಿದಂಗೆ ನಾವೆಲ್ಲರೂ ಸೇರಿ ಗ್ರಾಮಗಳಿಗೆ ಹೋಗೋಣ. ನಮ್ಮ ಪಾಕೆಟ್ ಎಲ್ಲಿದೆ ಅಲ್ಲೆಲ್ಲ ಹೆಚ್ಚಾಗಿ ಹೋಗೋಣ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನಲ್ಲ JJR ನಗರದಲ್ಲಿ ಎಲ್ಲರೂ ಲೀಡರ್ ಆಗಿದ್ದಾರೆ. ಅಲ್ಲಿ ಅವ್ರಿಗೆ ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವು ಮನೆ ಇರ್ತಾರೆ, ಹೊರಗಡೆ ಬರ್ತಾ ಇಲ್ಲ. ಅಲ್ಲಿ ಲೀಡರ್ಗಳಲ್ಲಿ ಕರ್ಕೊಂಡು ನಾವೆಲ್ಲ ಹೋಗಿ ಅವ್ರಿಗೆ ಕರೆದು ಬಳಸುವಂತ ಕೆಲಸ ಮಾಡೋಣ. ಚಂದ್ರಪ್ಪ ನಗರ, JJR ನಗರ, ಈ ಹಳೆಗುಡ್ಡಲ್ಲಿ ಇಂಥ ಕಡೆ ಬಹಳಷ್ಟು ಜನ ಇದ್ದೀವಿ. ಸೊ ಹಂಗಾಗಿ ನಾವೆಲ್ಲರೂ ಒಟ್ಟಾಗಿ ಮಾತಾಡೋಣ, ಕೆಲಸ ಮಾಡೋಣ. ಆಮೇಲೆ ಮಾನ್ಯ ಸಚಿವರು ಒಂದು ಮಾತು, ನಾವೆಲ್ಲ ಏನೋ ಈ 33 ವರ್ಷ ಕಷ್ಟಪಟ್ಟು ಈ ಒಂದು ಅನುಷ್ಠಾನ ಮಾಡಿಸ್ಬಿಡ್ತೀವಿ ಒಳಮೀಸಲಾತಿ. ಆದ್ರೆ ಇದಿಷ್ಟೇ ಸಾಲದು. ಇದು ಮುಖ್ಯವಾದಂತ ವಿಚಾರ ಇರೋದು ಜಾತಿ ಸುಪರೀಕ್ಷೆ ಆದ್ರೂ ಮಾತ್ರ. ನಮಗೆ ಆದಿ ಕರ್ನಾಟಕ ಆದಿನಾಡು ತಂದು ಅಲ್ಲಿ ಮಾದಿಗ ಅಂತ ಬರ್ಸೋದು ಕೆಲಸ ಆಗಬೇಕು. ಈಗಾಗಲೇ ನಾವು CS ಜೊತೆ ಮಾತಾಡಾಯ್ತು, ಎಲ್ಲ ಜೊತೆ ಮಾತಾಡಿದ್ವಿ. ಈ ವಾರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿಸ್ಬೇಕು. ಆ ಒಂದು ಜವಾಬ್ದಾರಿ ಹೆಚ್ಚಾಗಿ ನಮ್ಮ ಅಣ್ಣ KH ಮುನಿಯಪ್ಪನ ಮೇಲೆ ಇದೆ. ಈ ಕೆಲಸವನ್ನ ಇದಾದ್ಮೇಲೆ, ಈ ಸಮೀಕ್ಷೆ ಆದ್ಮೇಲೆ ನಾವೆಲ್ಲರೂ ಸೇರಿ ಮಾತಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಂಬೂತ. ಈ ಒಂದು ಸಭೆಯನ್ನ ಕುರಿತು ನಾರಾಯಣ್ ಸರ್ ಅವರು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆರ್ ಲೋಕೇಶ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮಾತಂಗ ಫೌಂಡೇಶನ್ನ ಅಧ್ಯಕ್ಷರು, ಹಿರಿಯ ಮುಖಂಡರು, ಚಿಂತಕರಾದಂಥ ಆರ್ ಲೋಕೇಶ್ ಅವರ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ತುರ್ತು ಕಾರ್ಯಕ್ರಮ ಇರೋದ್ರಿಂದ ಸಮೀಕ್ಷೆಗೆ ಆಗಮಿಸಿ ನಮಗೆಲ್ಲರೂ ಕೂಡ ಹಿತನುಡಿಗಳನ್ನ ನುಡಿದಂತ ಮಾಜಿ ಸಚಿವರು, ಹಿರಿಯ ಮುಖಂಡರು, ಹುಟ್ಟು ಹೋರಾಟಗಾರರು, ಆಂಜನೇಯ
ದಯವಿಟ್ಟು ಎಲ್ಲ ಕುತ್ಕೋಬೇಕು. ದಯವಿಟ್ಟು ಎಲ್ಲರೂ ಕುತ್ಕೊಳ್ಳಿ. ಮಾದಿಗ ಸಮಾಜದ ಹಿರಿಯ ಧುರೀಣರಾದ ಮಂತ್ರಿಗಳು KH ಮುನಿಯಪ್ಪ ಸಾಹೇಬ್ರೆ ಮತ್ತು ಮಾಜಿ ಕೇಂದ್ರ ಮಂತ್ರಿಗಳಾದ ನಾರಾಯಣಸ್ವಾಮಿ ಸರ್ ಅವರೇ ಮತ್ತು ಚಂದ್ರಾಪುರವರೇ ಮತ್ತು IAS ಅಧಿಕಾರಿಗಳಾದ ಅನಿಲ್ ಕುಮಾರ್ ಸಾಹೇಬ್ರೆ, ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಂಡು ಬೇರೆ ಡೂಪ್ಲಿಕೇಟ್ ಮಾಡ್ಕೊಂಡು ತಿಂತಾ ಇದ್ದಾರೆ ನಮ್ಮ ಒಂದು ಇದರಿಂದ ನಮ್ಗೆ ನೋವಾಗ್ತಾ ಇದೆ. ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ಇವತ್ತೇ